ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವು ಅಪ್ಡೇಟ್ ಬಂದಿದೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ನೀವೇನು ಮಾಡಬೇಕು, ಪ್ರತಿಯೊಂದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ, ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಇವಾಗ ನಾನು ವಿಡಿಯೋ ಮಾಡಿದ್ರು ಕೂಡ ತುಂಬ ಜನ ಕಮೆಂಟ್ ಮಾಡ್ತೀರಾ, ನಮಗೆ ಇನ್ನು 25ನೇ ಕಂತಿನ ಹಣ ಬಂದಿಲ್ಲ, 26ನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು. ಟೋಟಲ್ ಆಗಿ ಇದುವರೆಗೂ 26 ಕಂತಿನ ಹಣ ಜಮೆ ಮಾಡಿದ್ದಾರೆ. ಲಾಸ್ಟ್ ಇಯರಲ್ಲಿ 2 ಮಂತ್ಸಿಂದ ಪೆಂಡಿಂಗ್ ಇದೆ, ಅಂದರೆ ಫೆಬ್ರವರಿ ಮಾರ್ಚ್ದು ಪೆಂಡಿಂಗ್ ಇದೆ. ಅದು ಬಿಟ್ಟು ಅದು ಬಿಡೋದಾದರೆ ಟೋಟಲಾಗಿ 24 ಕಂತಿನ ಹಣ ಬಂದಿದೆ ಮಹಿಳೆಯರ ಖಾತೆಗೆ. ಕೆಲವೊಬ್ಬರಿಗೆ ಒಂದು 3-4 ಕಂತಿನ ಹಣ ಬಂದಿರಲ್ಲ, ಕೆಲವೊಬ್ಬರಿಗೆ 2 ಕಂತಿನ ಹಣ ಬಂದಿರಲ್ಲ. ಸೊ ಇಂಥವ್ರಿಗೆಲ್ಲ ರೀಸನ್ಸ್ ಏನು ಅನ್ನೋದನ್ನ ಅಪ್ಡೇಟ್ನ ಕೊಟ್ಟಿದ್ದಾರೆ. ಕೆಲವೊಂದು ಸತಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂತಂದರೆ ಸರ್ಕಾರದ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಬಂದಿರಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮದು ಕೆಲವೊಂದು ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರಲ್ಲ, ಅಥವಾ ನಿಮ್ಮದು ರೇಷನ್ ಕಾರ್ಡ್ KYC ಮಾಡಿಸ್ಕೊಂಡಿರಲ್ಲ, ಅಥವಾ ನಿಮ್ಮದೇನೋ ಹೆಸರಲ್ಲಿ ಬದಲಾವಣೆ ಇರುತ್ತೆ. ಅಂದರೆ ಈಗ ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಇರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಇರುತ್ತೆ. ಸೊ ಈ ಥರ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಇನ್ಸಿಲ್ಸ್ಗಳಾಗಿರ್ಬೋದು. ಸೊ ಈ ಥರ ಹೆಸರಲ್ಲಿ ಸ್ವಲ್ಪ ಬದಲಾವಣೆ ಇದ್ದರೂ ಕೂಡ ನೀವು, ಯಾಕಂದರೆ ಗೃಹಲಕ್ಷ್ಮಿ ಯೋಜನೆದೆಲ್ಲ DBT ಮುಖಾಂತರ ಹಣ ಹಾಕೋದ್ರಿಂದ ಈ ಥರ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಬಂದರೆ ಹಣ ಜಮೆ ಆಗಲ್ಲ DBT ಮುಖಾಂತರ. ಸೊ ಹಾಗಾಗಿ ಈ ಥರದ್ದು ನಿಮ್ಗೆ ಏನಾರು ಈ ಥರ ಮಿಸ್ಟೇಕ್ಸ್ಗಳಾಗಿದೆಯಾ, ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡಲ್ಲೇ ಬೇರೆ, ಬ್ಯಾಂಕ್ ಅಕೌಂಟಲ್ಲೇ ಬೇರೆ ಹೆಸರು ಕೊಟ್ಟಿರ್ತೀರಾ. ಸೊ ಈ ಥರ ಏನಾರ ಮಿಸ್ ಮ್ಯಾಚ್ ಆಗಿದ್ರೆ ದಯವಿಟ್ಟು ಅದೆಲ್ಲ ಸರಿ ಮಾಡ್ಕೊಳ್ಳಿ. ಈ ಒಂದು ರೀಸನಿಂದನೂ ಕೂಡ ನಿಮಗೆ ಹಣ ಬಂದಿಲ್ಲದಲ್ಲೇ ಇರೋ ಚಾನ್ಸಸ್ ಇರುತ್ತೆ. ನಿಮಗೆ ಹಣ ಬಂದಿಲ್ಲ ಅಂದರೆ 2 ಪಾಸಿಬಿಲಿಟೀಸ್ ಇರುತ್ತೆ. ಒಂದು, ಸರ್ಕಾರದ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಬಂದಿರಲ್ಲ, ಇಲ್ಲಾಂದರೆ ನಿಮ್ಮದು ನಾನು ಆಗಲೇ ಹೇಳ್ದಂಗೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಲಿಂಕ್ ಆಗಿರಲ್ಲ, ಅಥವಾ ಹೆಸರಲ್ಲಿ ಬದಲಾವಣೆ ಈ ಥರ ಇದ್ದರೂ ಕೂಡ ನಿಮ್ಮದು ಹಣ ಜಮೆ ಆಗೋದಿಲ್ಲ. ಸೊ ಚೆಕ್ ಮಾಡಿಸ್ಕೊಳ್ಳಿ. ಒಂದು ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಕೂಡ ಚೆಕ್ ಮಾಡಿ. ಯಾಕಂದರೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ. ನಿಮ್ಮದು KYC ಆಗಿಲ್ಲ ಅಂದರೆ, ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ, ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ, ಇದೆಲ್ಲ ಇದ್ದರೆ ನಿಮ್ಮದು ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ. ಕೆಲವೊಂದು APL ವರ್ಗಾವಣೆ ಆಗ್ತಿದೆ, ಕೆಲವೊಂದು ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸೊ ಈ ಥರ ಇದ್ದರೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಹಾಗಾಗಿ ನಿಮ್ದೇನಾರ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್, GST ಪೇಯರ್ಸ್ ಇದ್ದರೆ ಒಂದು ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಇದೆಯಾ, ಕ್ಯಾನ್ಸಲ್ ಮಾಡಿದ್ದಾರೆ, ಕ್ಯಾನ್ಸಲ್ ಆಗಿದೆ, ಯಾವ ರೀಸನಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ಕೂಡ ಅದರಲ್ಲಿ ಅಪ್ಡೇಟ್ನ ಮಾಡಿರ್ತಾರೆ. ಸೊ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ಬೆಂಗಳೂರು ಗ್ರಾಮ 1ಗೆ ಹೋದರೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ ಅಂದರೆ ಅಲ್ಲೂ ಕೂಡ ಚೆಕ್ ಮಾಡಿ ಹೇಳ್ತಾರೆ ನಿಮ್ಮದು ಹಣ DBT ಪುಷ್ ಮಾಡಿದ್ದಾರಾ ಏನು ಅನ್ನೋದ್ರ ಬಗ್ಗೆ. ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಇಲ್ಲ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲ ಲಿಂಕ್ ಆಗಿದೆ, ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ, ಹೆಸರಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲ ಸೇಮ್ ಇದೆ ಅಂತಂದರೆ ನೀವು ಒಂದು ಸತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ಥರ ಡಾಕ್ಯುಮೆಂಟ್ನೆಲ್ಲ ತೊಗೊಂಡು ಹೋಗ್ಬೇಕು. ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ತೊಗೊಂಡೋದ್ರೆ ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ಯಾಕೆ ಹಣ ಬರ್ತಾ ಇಲ್ಲ, ಏನು ಅವ್ರ ಕಡೆಯಿಂದ ತೊಂದರೆ ಆಗಿದೆಯಾ, ಅಥವಾ ನಿಮ್ಮ ಡಾಕ್ಯುಮೆಂಟೇಷನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಯಾಕೆ ಏನು ಅನ್ನೋದನ್ನ ಚೆಕ್ ಮಾಡಿ ಹೇಳ್ತಾರೆ. ಸೊ ಇದಾಗಿತ್ತು. ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಹಾಗೆ ಸರ್ಕಾರಕ್ಕೂ ಕೂಡ ತುಂಬ ಜನ ದೂರನ್ನ ಕೊಟ್ಟಿದ್ದಾರೆ, ನಮ್ಗೆ ಹಣ ಬರ್ತಿಲ್ಲ ಏನು ಅಂತ. ಬಟ್ ಅವ್ರು ಹಾಕಿದ್ದಾರೆ ಈ ಥರ ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಬಂದಿರಲ್ಲ. ಸೊ ಯಾಕೆಲ್ಲ ಬಂದಿಲ್ಲ, ಇದು ಆಪ್ಷನ್ಸ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದೆ ಅಂದರೂ ಆಗಿಲ್ಲ ಅಂತಂದರೆ ನೀವು ನಾನು ಆಗಲೇ ಹೇಳಿದಂಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಒಂದು ರಾಜ್ಯ ಸರ್ಕಾರದ ಯೋಜನೆ 65 ವರ್ಷದ ಮೇಲ್ಪಟ್ಟಿರೋರಿಗೆ ಒಂದು ಯೋಜನೆ ಇದೆ. ಪ್ರತಿ ತಿಂಗಳು 1200 ರೂಪಾಯಿ ಬರೋ ಅಂಥ ಯೋಜನೆ. ನಿಮ್ಮನೇಲೂ ಕೂಡ ಏಜ್ ಆಗಿರೋರು ಇದ್ದರೆ ಖಂಡಿತ ನಿಮಗೆ ಅವ್ರ ಹೆಸರಲ್ಲಿ ಈ ಸ್ಕೀಮ್ನ ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಅಪ್ಲೈ ಮಾಡಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇದೆ ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನೆನ್ನೆ ವಿಡಿಯೋದಲ್ಲಿ. ದಯವಿಟ್ಟು ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಇದೇ ಥರ ಅಪ್ಡೇಟ್ಗೋಸ್ಕರ ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.